ಇನ್ನು ಶಾಸಕರೇ ಕೊಲ್ಸಿದ್ರ ಇಲ್ಲಿ ಬಿಜೆಪಿ ಶಾಸಕ ಇನ್ನು ಚಂದ್ರು ಲಮಾಣಿ ಕಾರ್ ಚಾಲಕನ ಸಾವು ಪ್ರಕರಣ. ಈಗ ಶಾಸಕ ಚಂದ್ರು ಲಮಾಣಿ ಅವ್ಯವಹಾರ ಆತನಿಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ಸುನೀಲ್ಗೆ ಶಾಸಕರು ಬೆದರಿಕೆಯನ್ನ ಹಾಕಿದ್ರು. ಕೆಲಸ ಮಾಡಿದ್ರು, ಸರಿಯಾಗಿ ವೇತನವನ್ನ ಕೊಡ್ತಾ ಇರಲಿಲ್ಲ. ನಮಗೆ ಸುನೀಲ್ ಲಮಾಣಿ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಪ್ರಕರಣವನ್ನ ಕೆದಕಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡಲು ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು, ನಮ್ಮ ವಾಹಿನಿ ಜೊತೆ ಮಾತನಾಡಲು ಮೃತ ಸುನೀಲ್ ರವರ ಸಹೋದರ ಆನಂದ್ ಲಮಾಣಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಇದು ಏನೀಗ ಚಂದ್ರು ಲಮಾಣಿ ಅವ್ರ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು ನೀವು, ಇದು ನಮ್ಮ ತಮ್ಮ ಸತ್ತಿರುವಂತದ್ದು ಕೊಲೆ ಆಗಿದೆ, ಆತ್ಮಹತ್ಯೆ ಅಲ್ಲ ಅಂತ ನೀವು ಆರೋಪ ಮಾಡ್ತಿದ್ದೀರಾ. ಅಂದ್ರೆ ಹೇಗೆ ಅನ್ನಿಸ್ತು ನಿಮಗೆ ಇದು ಕೊಲೆ ಅಂತ? ಅದ್ರ ಬಗ್ಗೆ ಏನಾದ್ರು ಮಾತನಾಡಕ್ಕೆ ಇಷ್ಟಪಡ್ತೀರಾ? ಹೇಗೆ ಮೇಡಮ್? 9/10/2025 ಜನವರಿ ಅವಾಗ ಮೇಡಮ್ ಅಂದ್ರೆ ನೈಟ್ ಮೇಡಮ್ ನಾನು ಅಲ್ಲಿ ಹೋಗಿದ್ದೆ ಮೇಡಮ್. ಅಂದ್ರೆ 9 ತಾರೀಕಿನ ಅಲ್ಲಿ ಹೋಗಿದ್ದೆ ಮೇಡಮ್ ಲಕ್ಷ್ಮೀಶ್ವರಕ್ಕೆ. ಅಂದ್ರೆ ನಮ್ಮ ಮನೆ ಕಟ್ಟೆಗೆ ಪ್ರೊಡ್ಯೂಸರ್ಗೆ ಪೇಮೆಂಟ್ ಏನಾಗುತ್ತೆ ಅಂತಂದ್ರೆ ಒಂದು 5 ಲಕ್ಷ ನಮ್ಮ ತಮ್ಮ ನಾನು ಕೇಳಿದೆ ಮೇಡಮ್ MLA ಅವ್ರಿಗೆ. ಅವ್ರು ಇಲ್ಲ 5,000 10,000 20,000 ಹಂಗ 50,000 ಹಂಗ ಈ ಮಾತಾಡಿದ್ರು ಮೇಡಮ್ ಅವರು. ಅವಾಗ ನಾ ತಮ್ಮ ನೋಡೋಣ ನಮ್ಮ ಮನೆಗೆ ಕಟ್ಟೋಕೆ ದುಡ್ಡು ಕೊಡ್ತಾರಲ್ಲ, ಹೆಂಗ್ ಮಾಡೋದನ್ನ ಮತ್ತ ಮಾನಸಿಕವಾಗಿ ನಂಗ ಟಾರ್ಚರ್ ಮಾಡತ್ತಾರನ, ಹೆಂಗ್ ಮಾಡೋದು, ನಮ್ಗೆ ಯಾರದಾರನ ತಂದೆ ಮಾಡಿದ್ರಿ, ಇನ್ ಟೆನ್ಷನ್ ತಗೋಬೇಡಪ್ಪ, ನೋಡೋನ್ ತಡಿ ಏನಾಗೈತಿ, ಕೆಲ್ಸ ಬಿಟ್ಟು ಬಾಪ ಅಂತಂದ್ ಅದು ಹೇಳಿದೆ ಮೇಡಮ್ ಅವ್ರಿಗೆ. ಆದ್ರ ಮೇಡಮ್ ಆಮೇಲೆ ನೋಡಿದೆ ಮೇಡಮ್ ಬೆಳಗ್ಗೆ ಅಂದ್ರೆ ಸಾವು ಮೇಡಮ್. ಆಮೇಲೆ ಪೇಸ್ ಅವ್ರ MLA ಅವ್ರ ಏನಂದ್ರು ಮೇಡಮ್, 3 ತಿಂಗಳಲ್ಲಿ ಯಾರದಾರ ನೋಡು, ಕೊಲೆಗಾರರು ನಮ್ಮ ಮನೆಯವರ ಇಲ್ಲಿ ಯಾರೇ ಇರ್ಲಿ ನಾನು ತಂಗ್ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ಅವಾಗ ಶಾಸಕರ ಇಷ್ಟ ಹೇಳ್ತಾರಿಂದ ಅವ್ರ ಮ್ಯಾಗ ನಾ ವಿಶ್ವಾಸ ಇತ್ತೆ ಮೇಡಮ್. ಈ ಬಗ್ಗೆ ಏನಾದ್ರು ನೀವು ದೂರ್ ನೀಡಿದ್ದೀರಾ? ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಮಾಡಿದ್ದಾರೆ ಅಂತ ಏನಾದ್ರು ದೂರ್ ನೀಡಿದ್ದೀರಾ? ಹೇಗೆ ಸರ್? ಹಾ ಮೇಡಮ್, ನಾವ ನಮ್ಮ ಹರೀಶ್ ಲಮಾಣಿ ಅಂತ ಮೇಡಮ್, ನಮ್ ಕಾಕ ನಮ್ಮ ರಿಲೇಷನ್ ಆಗ್ಬೇಕು ಮೇಡಮ್. ಅಂದ್ರೆ ಅವ್ರ MLA ಅವರ ಫ್ರೆಂಡ್ ಮೇಡಮ್ ಅವರು. MLA ಅವ್ರ ಫ್ರೆಂಡ್ ಮೇಡಮ್. ಅವ್ರ ಸಂಶಯ ಇದೆ ಅಂತಂದ ಹೆಸರು ಬರ್ದಿಲ್ಲ ಮೇಡಮ್ ಅದರಲ್ಲಿ. FR ಅಂತಂದ ಅಷ್ಟೇ ಸಂಶಯ ಇದೆ ಅಂತಂದ ಬರ್ದಿದ್ದಾರೆ ಮೇಡಮ್ ಅದರಲ್ಲಿ. ಅದ್ರ ಬಗ್ಗೆ ಪೊಲೀಸ್ ಅವರು ತನಿಖೆ ಮಾಡಿದಾರೆ ಮೇಡಮ್. ತನಿಖೆ ಒಂದ್ 2 ತಿಂಗಳಿಗೆ ನಾನು ಹಂಗೆ 3 ತಿಂಗಳಾಯ್ತು ಮೇಡಮ್, 1 5 ತಿಂಗಳು ಆಯ್ತು ಹಂಗೆ ನಾನು ಪೊಲೀಸ್ ಹೋಗ್ತಾ ಇದ್ದೆ ಮೇಡಮ್. ಸರ್ ಏನಾಯ್ತು ಸರ್, ರಿಪೋರ್ಟ್ ಏನಾಯ್ತು ಅಂತ ಹೇಳಿದ್ರೆ, ಇನ್ನು ಫೋನ್ ಬಂದಿಲ್ಲಪ್ಪ, FSL ಕಳ್ಸಿದೇವಿ, PM ರಿಪೋರ್ಟ್ ಏನಾಯ್ತಂದ್ರ ಇನ್ನೂ ಬಂದಿಲ್ಲಪ್ಪ, ಬಂತಂದ್ರೆ ನಿಮ್ಗೆ ಹೇಳ್ತೇವೆ ಅಂತಂದ ಹೇಳಿದ್ರು ಮೇಡಮ್. ಆಮ್ಯಾಗ ನಮ್ ತಂದೆ ತಾಯಿದು ಹೋಗ್ತಾರೆ ಮೇಡಮ್, ಇದೇ ಫೆಬ್ರವರಿ 16-17 ಹೋಗ್ತಾರೆ ಮೇಡಮ್. ಸರ್, ಇನ್ನು ನಿಮಗೆ ಅಂದ್ರೆ ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತ ಅನುಮಾನ ಬರೋದಕ್ಕೆ ಏನ್ ಕಾರಣ ಇದೆ? ಅಂದ್ರೆ ಕೊಲೆ ಮಾಡ್ಸಿದ್ದಾರೆ ಅನ್ನೋ ತರ ಆದ್ರೂ ಅದಕ್ಕೆ ರೀಸನ್ ಇರ್ಬೇಕಲ್ವಾ ಸರ್, ಏನಕ್ಕೆ ಕೊಲೆ ಮಾಡ್ಸಿದ್ದಾರೆ ಅಂತ? ಈಗ ನಮ್ಮ ತಮ್ಮ ಮೇಡಮ್ ಅವ್ರಿಗೆ ಟಾರ್ಚರ್ ಕೊಡೋದು ಆಯ್ತು ಮೇಡಮ್. ಆಮೇಲೆ ನಮ್ ತಂದೆ ತಾಯಿಗೆ ಬೆದರಿಕೆ ಆಗ್ತಾವ ಮೇಡಮ್. ನಿಮ್ದು ಏನಿದ್ರು ಅಂದ್ರೆ PM ರಿಪೋರ್ಟ್ ಕೊಡಿದ್ರೆ PS ಅವರು ನಮ್ಗೆ ಧಮಕಿ ಆಗ್ತಾರೆ ಮೇಡಮ್. ಈ ಕಡೆ MLA ಅವ್ರು ಏನಿಂಗ ಮಗ ಬೀದಿ ಅನ್ನಕ ನಮ್ ತಂದೆ ತಾಯಿ ಅವ್ರಿಗೆ ಚಿತ್ರಹಿಂಸೆ ಕೊಡ್ತಾರ ಮೇಡಮ್. ಆಮೇಲೆ ಇಲ್ಲ ಇದು ಇನ್ನೂ ಆಗಿದೆ ಇದು ಅಂತಂದ್ರೆ ಆಮೇಲೆ ನಮಗ್ ಗೊತ್ತಾಗುತ್ತೆ ಮೇಡಮ್. ಆಮೇಲೆ ನಮ್ಗೆ PM ರಿಪೋರ್ಟ್ ಕೊಡ್ತಾರೆ ಮೊನ್ನೆ, ಇದೇ 17ನೇ ತಾರೀಕು ಮೇಡಮ್. ಅವಾಗ ನಮ್ ತಮಗೆ ನ್ಯಾಯ ಬೇಕಂತ ನಾವು ಬಾಲಾಜಿ ಹಾಸ್ಪಿಟಲ್ ಅವ್ರ ಓನ್ ಹಾಸ್ಪಿಟಲ್ಗೆ ಹೋದೆ ಮೇಡಮ್. ಅಲ್ಲಿ ನಮ್ ತಮಗೆ ನ್ಯಾಯ ಬೇಕಂತ ಹೋದೆ ಮೇಡಮ್ ಅಲ್ಲಿ. ಅವಾಗ ಅಲ್ಲಿ ಪೊಲೀಸರು ಬಂದು ನಮಗೆ ಅದು ಕಳ್ಳರು ಎತ್ಕೊಂಡ್ ಹೋಗ್ತಿರಲ್ಲ ಮೇಡಮ್, ಆ ಟೈಪ್ ನಮಗೆ ಕರ್ಕೊಂಡು ಪ್ರೊಡಕ್ಷನ್ ಕುದಿಸ್ಬಿಟ್ರು ಮೇಡಮ್ ಅಲ್ಲಿ. ಆಮೇಲೆ MLA ಕಡೆಯವ್ರು ಎಲ್ಲಾರು ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಿವಿ, ಆ ಕೇಸ್ ಹಾಕ್ತಿವಿ, ಇನ್ ಮೇಲೆ ನೀನು ಏನ್ ಮಾಲಾರ್ದಂಗ ನಾ ಮಾಡ್ತೀವಿ ಅಂತಂದ ಎದುರಿಸ್ಬಿಟ್ರು ಮೇಡಮ್ ಅಲ್ಲಿ. ಇದೇ 17ನೇ ತಾರೀಕು ಆಗಿದ್ದೆ ಮೇಡಮ್. ಆಮೇಲೆ MLA ಅವರು ನಿಮ್ ಮಗ ಬೀದಿಯನ್ನ ಹಾಕಾನು ಅಂತ ನಮ್ ತಂದೆ ತಾಯಿಗೆ ಅವ್ರಿಗೆ ಕೇಳ್ಕೊಳಕ್ ಕೊಟ್ಟು ಮೇಡಮ್. ಈಗ ಕೇಸಲ್ಲಿ ಮೇಡಮ್ ಏನು ತಾವೇ ನಮ್ಗೆ ಏನಾಗಿದೆ ಅಂತ ಪೊಲೀಸರಿಗೆ ಗೊತ್ತಾಗ್ತಿಲ್ಲ ಅಂತ ಮೇಡಮ್. ಈಗ ಅದು ಈಗ ಒಂದು ಆತ್ಮಹತ್ಯೆಗೆ ಅಂದ್ರೆ ಮೇಡಮ್ ಒಂದು ಏನೇ ಆಗಿರ್ಬೇಕು, ಒಂದು ಕಾರಣ ಇರ್ಬೇಕಲ್ಲ ಮೇಡಮ್. ಒಂದ್ ಕಾರಣ ಬೇಕು ಮೇಡಮ್. ಸಾಮಾನ್ಯವಾಗಿ ಈಗ ನಾವ್ ಈಗ ಹೋಗಿ ಸಾಯಿ ಅಂದ್ರೆ ಯಾರು ಸಾಯ್ತಾರ ಮೇಡಮ್. ಈಗ ಪೊಲೀಸರು ರಿಪೋರ್ಟ್ ಅಲ್ಲಿ ಏನಿಲ್ಲ ಅಂತಿದ್ದಾರೆ ಮೇಡಮ್. ಅದ್ ಏನ್ ಹಾಕಿದೆ ನಮ್ಗೆ ಗೊತ್ತಾಗ್ತಿಲ್ಲ. 1.5 ವರ್ಷ ಆಯ್ತು ಮೇಡಮ್ ನಮ್ ಬ್ರದರ್ ಇದಾಗಿ ಮೇಡಮ್. 1.5 ವರ್ಷ ಆದ್ರೂ ಇವತ್ತಾಗಿದ್ರು ಮೇಡಮ್ ಏನಾಗಿಲ್ಲ ಅಂತಿದ್ದಾರೆ ಮೇಡಮ್. ಅವ್ರಿಗೆ ತನಿಖೆನೂ ಗೊತ್ತಾಗ್ತಿಲ್ಲ ಅಂತಂದು ಹೇಳ್ತಿದ್ದಾರೆ ಮೇಡಮ್. ಈಗ ಅದ್ರಲ್ಲಿ ನಮಗ್ ಕೊಲೆ ಬೆದರಿಕೆ ಬರ್ತಾ ಇದೆ ಮೇಡಮ್. ನಮ್ ತಂದೆ ತಾಯಿಗೆ ನಮ್ಗೆ ಯಾರಿದಾರೆ ಮೇಡಮ್? ಈಗ ನಾನೇ ಒಬ್ನೇ ದುಡೋದ್ ಹಾಕ್ಬೇಕು ಮೇಡಮ್. ಅದೆಲ್ಲ ತಿಳ್ಕೊ ದೇವ್ರು
ಬರೇ ನಮಗೆ ಈಗ ನೋಡಿ ಮೇಡಮ್, ಈಗ ಕೊಲೆ ಬೆದರಿಕೆ ಬರ್ತಾ ಇದೆ ಮೇಡಮ್. ಈಗ ಎಲ್ಲಿ ಏನ್ ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಮೇಡಮ್. ಎಲ್ಲಾ ನಿಮ್ ಮಾಧ್ಯಮ ಮಿತ್ರ ಹೇಳ್ತಾರೆ ಮೇಡಮ್, ಇದ್ರ ಬಗ್ಗೆ ತನಿಖೆ ಆಗಲಿ ಮೇಡಮ್. ಹಾಗೆ ನಮಗ ಅಲ್ಲಿ ನಮಗೆ ರಕ್ಷಣೆ ಬರುವಂಗೆ ಸ್ವಲ್ಪ ಏನಾದ್ರು ಮಾಡಿ ಮೇಡಮ್, ಗೃಹ ಸಚಿವರಿಗಾಯ್ತು. ಸರ್, ಇನ್ನು ನೀವು ಹೇಳ್ತಾ ಇದ್ದೀರಾ ನಿಮ್ಗೂ ಕೂಡ ಕೊಲೆ ಬೆದರಿಕೆ ಆಗ್ತಾ ಇದೆ ಅಂತ. ಅಂದ್ರೆ ನೀವು ನಿಮ್ಮ ತಮ್ಮನ ಸಾವಿನ ವಿಚಾರಕ್ಕೆ ಅನುಮಾನ ವ್ಯಕ್ತಪಡಿಸಿ ಯಾವಾಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರಿ? ಜೊತೆಗೆ ಈಗ ನಿಮಗೆ ಕೊಲೆ ಬೆದರಿಕೆ ಅಂತ ಹೇಳ್ತಿದ್ದೀರಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ದೂರ ಏನಾದ್ರು ನೀಡಿದ್ದೀರಾ? ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಿದ್ದಾರೆ ಸರ್? ಇಲ್ಲ ಮೇಡಮ್, ನಿನ್ನೆ ಕೊಡಕ್ ಹೋಗಿದ್ದೆ ಮೇಡಮ್. ಅಲ್ಲಿ ಸಿಪಾಯಿ ಸಾಹೇಬರು ಅವ್ರ ಕರ್ತವ್ಯ ಮೇಲೆ ಅವ್ರು ಹೊರಗಡೆ ಹೋಗಿದ್ರು ಮೇಡಮ್. ನಿನ್ನೆ ಲೇಟ್ ಆಯ್ತು ಮೇಡಮ್. ಈಗ ನಾವು ಹೋಗಿ ಅಲ್ಲಿ ಮಧ್ಯಮ ಪ್ರಕಾರ ಅಲ್ಲಿ ಹೋಗಿ ನಾವು ಎಫ್ಐಆರ್ ಮಾಡ್ತೀವಿ ಮೇಡಮ್. ಅದು ಸೂಕ್ತ ತನಿಖೆ SIT ರಚನೆ ಮಾಡಂತಂದು ನಾನು ಗೃಹ ಸಚಿವರಿಗೆ ಮನವಿ ಮಾಡ್ತೀನಿ ಮೇಡಮ್. ಈಗ ಅದ್ರಲ್ಲಿ ನಮ್ಗೆ ಕೊಲೆ ಬೆದರಿಕೆನೂ ಆಗ್ತದೆ ಮೇಡಮ್. ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ಮೇಡಮ್. ನಮ್ಮ ತಂದೆ ತಾಯಿ ಅವರು ಈಗ ಫುಲ್ ಇದು ಮೇಡಮ್ ಟೆನ್ಷನ್ ಅಲ್ಲಿ ಇದಾರೆ ಮೇಡಮ್. ಏನಾಗುತ್ತೆ ಏನಿಲ್ಲ, ನಮ್ ಹಿಂದೆ ಏನಿದೆಪ್ಪ ಏನಿದೆ ಅಂತಂದ್ ಇಲ್ಲ ಅವರಿಗೆ ಸ್ವಲ್ಪ ಬೇರೆ ಹೇಳಿದೀನಿ ಮೇಡಮ್. ಈಗ ಸಾವು ಯಾವ ಕ್ಷಣಕ್ಕೂ ಸಾವು ಆಗ್ಬೋದು. ಈಗ ಹೆಂಗೆ ಏನಂತಂದ್ ಅವರು ಸ್ವಲ್ಪ ಇದ್ರಲ್ಲಿ ಕೂತಿದ್ದಾರೆ ಮೇಡಮ್. ಅದಕ್ಕೆ ನೀವು ನನ್ನ ತಮ್ಮನ ಸಾವಿಗೆ ಒಂದ್ ಕಾರಣ ಕೊಡಿಸಿ ಅಂತಂದ ನೀವು ಕೇಳ್ಕೊತೀನಿ ಮೇಡಮ್. ಸರ್, ಇನ್ನ ಏನು ಅಂದ್ರೆ ನೀವು ಇಲ್ಲಿ ನಿಮ್ ತಮ್ಮನ ಸಾವಿನ ವಿಚಾರಕ್ಕೆ ಧ್ವನಿ ಎತ್ತಿದ್ದೀರಾ ಅನ್ನೋ ಕಾರಣಕ್ಕೆ ನಿಮ್ಗೆ ಕೊಲೆ ಬೆದರಿಕೆ ಹಾಕ್ತಿರುವಂತದ್ದು. ಅಂದ್ರೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಲಿಕ್ಕೆ ಅವ್ರಿಗೆ ರೀಸನ್ ಏನಿದೆ ಸರ್? ನಿಮ್ ತಮ್ಮನ್ನ ಸಾಯಿಸೋದಕ್ಕಾದ್ರೂ ಒಂದು ಕಾರಣ ಅಂತ ಇರ್ಬೇಕಲ್ವಾ? ಅದೇ ಮೇಡಮ್. ಈಗ ಅವ್ರು ವ್ಯವಹಾರ ಆಯ್ತು ಮೇಡಮ್, MLA ಅವ್ರ ವ್ಯವಹಾರ ಆಯ್ತು. ಸ್ಯಾಲ್ರಿನೂ ಮೇಡಮ್ 80,000 ಕೊಟ್ಟಿದ್ದಾರೆ ಮೇಡಮ್. 2 year 9 months ಮೇಡಮ್ ಅಲ್ಲೇ ಇದೆ ಮೇಡಮ್ ಸ್ಯಾಲ್ರಿ. ಅದ್ರಲ್ಲಿ 80,000 ಎಷ್ಟೇ ಇಸ್ಕೊಂಡಿದ್ವಿ ಮೇಡಮ್ ನಾವು. ಸರ್, ಇನ್ನ ಇಲ್ಲಿ ಕಾರಣ ಇನ್ನೊಂದು ಕೇಳ್ಪಟ್ಟಿದೀವಿ. ಅಂದ್ರೆ ಮನೆ ಕಟ್ಟುವಂತ ವಿಚಾರಕ್ಕೆ ಸಹೋದರರ ನಡುವೆ ಗಲಾಟೆ ಆಗಿತ್ತು. ಆ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತದ್ದು. ಆದ್ರೆ ನೀವೇನ್ ಹೇಳ್ತೀರಾ ಅದಕ್ಕೆ? ಅದೇ ಮೇಡಮ್, ಸ್ಟಾರ್ಟಿಂಗ್ ಮೇಡಮ್ ಅದು ನನ್ ಮೇಲೆ ಅಪರಾಧ ಹಾಕಿದ್ರು ಮೇಡಮ್. ಅದು PSI ಸಾಹೇಬ್ರಿಗೆ ಹೇಳಿದೆ, ನಾ ಕಾರಣ ಆಗಿದ್ನಂದ್ರೆ ಕಾನೂನು ಪ್ರಕಾರ ಗಲ್ ಶಿಕ್ಷೆ ಆಗ್ಲಿ ಏನೇ ಆಗ್ಲಿ ನಂಗೆ ಶಿಕ್ಷೆ ಆಗ್ಲಿ ಅಂತ ನಮ್ ತಂದೆ ತಾಯಿ ಕಣ್ಣೀರ್ ನೋಡಕ್ಕೆ ನಂಗೆ ಇನ್ನಾದ್ರೂ ಆಗ್ತಿಲ್ಲ ಮೇಡಮ್. PSI ಸಾಹೇಬ್ರಿಗೆ ಡೈಲಿ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ MLA ಅವರು. ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ PSI ಸಾಹೇಬ್ರಿಗೆ ಹೇಳಿದೆ. ಆಮೇಲೆ PSI ಸಾಹೇಬ್ರು 5 months ಆಗಿಂದ ಇಲ್ಲ ರೀ ನಿಮ್ದು ಏನಿಲ್ಲ ಇದ್ರಲ್ಲಿ ಅಂತಂದ್ರೆ ಹೇಳಿದ್ರು. ನಾ ಇಲ್ಲ ಅಂತ ಮತ್ತೆ ಸಾವಿಗೆ ಯಾರು ಕಾರಣ ರೀ? MLA ಅವರು ನಮ್ಮ ಹೆಸರು ಹೇಳ್ತಿದಾರ, ಇದಕ್ಕೆ ಸಾವಿಗೆ ಕಾರಣ ಅದ್ರ ಯಾರ ಈಗ ಅಂತಂದ್ರೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ ನೀವೇನಿಲ್ಲ, ನಿಮ್ದು ಏನ್ ನೀವ್ ಅಣ್ಣ ತಮ್ಮ ನೀವು ಪೇಮೆಂಟ್ ಅನ್ನ ಕೇಳೋದ್ರಲ್ಲಿ ನಿಮ್ ಹಕ್ಕಿದೆ, ಅದು ನೀವು ಕೇಳಿದ್ರ ಅಷ್ಟೇ. ಈಗ ನಾ ಪೇಮೆಂಟ್ ನಾ ಕೇಳೋಕು ನಂಗಿಲ್ಲ ಮೇಡಮ್ ಹೇಳಿ. ಈಗ ಅನ್ನ ಹಾಕ್ಸನ ಹೇಳೋದಿಲ್ಲ. ಈಗ ತಮ್ಮನ್ ಪೇಮೆಂಟ್ ಮನಿ ಕಟ್ಟೋಕೆ ಕೇಳಬೇಕಲ್ಲ ಮೇಡಮ್ ನಾನು. ನಾ ತಮ್ಮನ್ ಅನ್ಕೊಂಡು ನಾರ್ಮಲ್ ಆಗಿ ಎಲ್ಲ ಅಣ್ಣ ಹಿಂಗ್ ಮಾಡ್ತಿದಾರ, ಅವ್ರು ಪೇಮೆಂಟೇ ಕೊಡ್ತಿಲ್ಲ, ಏನ್ ಮಾಡ್ಬೇಕನ್ನ ಇವ್ರದ್ದು. ಅದ್ರಲ್ಲಿ ಇವ್ರ ಫ್ಯಾಮಿಲಿ ನನಗೆ ಚಿತ್ರಹಿಂಸೆನೂ ಕೊಡ್ತಾ ಇದಾರ ಅಂತಂದ ಎಲ್ಲ ಅವ್ರು ನಾ ತಮ್ಮ ಹೇಳ್ಕೊಂಡೆ ಅವ್ನ ಪೇಮೆಂಟ್ ಅಂದ್ ಇಸ್ಕೊಂಡ್ ಬಂದ್ಬಿಡಪ್ಪ ಬೇಡ ಅಲ್ಲಿ ಅಂತಂದ ದೊಡ್ಡವ್ರ ಸಾಹಸ ನಮಗೆ ಯಾಕೆ ಬೇಡ ಅಂತಂದು ಹೇಳಿದೆ ಮೇಡಮ್. ಇಲ್ಲ ಮೇಡಮ್ ನಾ ಬಾ ಟಾರ್ಚೆ ಕೊಡ್ತಾ ಇದಾರೆ, ಹೆಂಗ್ ಮಾಡಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಂದು ಅವತ್ತ ನೈಟ್ ಎಲ್ಲ ಹೇಳಿದಾನೆ ಮೇಡಮ್ ನನಗೆ. ಅದ್ರ ಬಗ್ಗೆ ಪೊಲೀಸರಿಗೂ ನಾನು ತನಿಖೆ ಮಾಡಕ್ ಹೇಳಿದ್ದೇನೆ, ನನ್ ಮೇಲೇನೋ ತನಿಖೆ ಮಾಡಕ್ ಹೇಳಿದ್ದೇನೆ ಮೇಡಮ್. ಅವ್ರ ಪೊಲೀಸರು ಹೇಳಿದ್ರು ನಿನ್ ಮೇಲೆ ಏನಿಲ್ಲ ರೀ, ಅವನೇ ಸುಸೈಡ್ ಮಾಡ್ಕೊಂಡಿದ್ದಾನೆ, ಅದ್ರ ಕಾರಣ ನಮಗೆ ಗೊತ್ತಾಗ್ತಿಲ್ಲ. ಇವತ್ತಾದ್ರೂ ರಿಪೋರ್ಟ್ ಅಲ್ಲಿ ಏನ್ ಗೊತ್ತಾಗ್ತಿಲ್ಲ ಅಂತ ಮೇಡಮ್. ನೀವ್ ನಂಬ್ತೀರಾ ಮೇಡಮ್? ಸಾವಿಗೆ ಕಾರಣ ಇರ್ಬೇಕಲ್ಲ ಮೇಡಮ್. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ ಮೇಡಮ್. ಈ ಕಾರಣ ಏನಿಲ್ಲ ಅಂದ್ರೆ ಮೇಡಮ್ ಸುಮ್ನೆ ಹಿಂಗೆ ಬರ್ತದೆ, ನಿಮ್ಗೆ ಡೌಟ್ ಬರಲ್ಲ ಮೇಡಮ್ ಇದು? ಖಂಡಿತ ಹೌದಲ್ಲ ಮೇಡಮ್. ಈಗ ಯಾರಿಗಾದ್ರೂ ಡೌಟ್ ಬರುತ್ತಲ್ಲ ಮೇಡಮ್. ಈಗ ಈಗ ನಾ ತಮ್ಮ ಕಳ್ಕೊಂಡು ಮೇಡಮ್, ನಾನು ಈಗ ನಂಗೆ ಯಾರಿದಾರೆ ಹೇಳಿ ಮೇಡಮ್, ನಾನು ಈ ಸತ್ರ ತಂದೆ ತಾಯಿಗೆ ಯಾರಿದಾರೆ ಮೇಡಮ್? ಈಗೂನು ಮೇಡಮ್ ಈಗ ಎಲ್ಲಿ ಅದ ಮೇಡಮ್, ಎಲ್ಲಿ ಏನಾಗುತ್ತೆ ಈ ಕ್ಷಣ ನಂಗೆ ಬಹಳ ಹೆದರಿಕೆ ಆಗ್ತಿದೆ ಮೇಡಮ್. ಆನಂದ್, ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಆನಂದ್.